Hi my dear students, welcome back to my channel. SSLC 2025 ನಾಳೆ ನೀವೆಲ್ಲರೂ ಎಕ್ಸಾಮ್ ಬರೆಯೋಕೆ ರೆಡಿ ಆಗ್ತಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇನ್ನು ಉಳ್ಕೊಂಡಿರೋದು ಈ ಹಾಫ್ ಡೇ ಮಾತ್ರ ನಿಮಗೆ. ಆಮೇಲೆ ನಾಳೆ ಬೆಳಗ್ಗೆ ಒಂದು ಸ್ವಲ್ಪ ರಿವೈಸ್ ಮಾಡೋಕ್ಕೆ ಟೈಮ್ ಸಿಗುತ್ತೆ. ಈ ವಿಡಿಯೋದಲ್ಲಿ ನಾನು ಥಿಯರಮ್, ಈಗ ಆಲ್ರೆಡಿ ಎಷ್ಟೋ ಮಕ್ಕಳಿಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ ಯಾವ್ದು ಕೊಡ್ಬೋದು ನಾಳೆ ಅಂತ. ನನಗನ್ನಿಸ್ತಿರೋ ಪ್ರಕಾರ BPT ಕೊಡುವಂಥ ಚಾನ್ಸಸ್ ಇರುತ್ತೆ. ಯಾಕಂದರೆ ಸ್ಟೇಟ್ ಲೆವೆಲ್ ಪ್ರಿಪ್ರೇಟ್ರಿಗೆ ನೀವು AA ಸಿಮಿಲಾರಿಟಿ ಬರೆದಿರೋದ್ರಿಂದ ನಿಮ್ಮ ಎಕ್ಸಾಮ್ಗೆ, ನಾಳೆ ಬರುವಂಥ ಎಕ್ಸಾಮ್ಗೆ BPT ಬರಬಹುದು. ಬಟ್ ಹೇಳೋಕ್ಕಾಗಲ್ಲ, ಯಾಕಂದರೆ ನಾವು ಪೇಪರ್ ಈಗ ಹೇಗೆ ಅಂತಂದರೆ ಅವ್ರು 5 ಸೆಟ್ ಮಾಡಿರ್ತಾರೆ. ಯಾರು ಅದ್ರ 5 ಸೆಟ್ಟಲ್ಲಿ ಯಾವುದೋ ಒಂದು ಪಿಕ್ ಮಾಡಿ ಕಳಿಸಿರ್ತಾರೆ. ಓಕೆ, ಹಾಗಾಗಿ ಹೆಂಗಪ್ಪ ಅಂತಂದರೆ ನೀವು ಯಾವುದೇ ಥಿಯರಮ್ ಕೊಟ್ಟರು ಬರೆಯೋಕ್ಕೆ ರೆಡಿ ಇರಬೇಕು. ಸೊ ಈ ವಿಡಿಯೋದಲ್ಲಿ ನಾನು BPT ಎಲ್ರಿಗೂ ಬರುತ್ತೆ ಅಂದ್ಕೊಳ್ತೀನಿ. ಅದನ್ನು ಕಲ್ತಿಲ್ಲ ಅಂದರೆ ನನ್ನ ಪ್ರೀವಿಯಸ್ ವೀಡಿಯೋಸಲ್ಲಿದೆ. ಆಮೇಲೆ ಹೇಗೆ ಬರಿಬೇಕು ಅನ್ನೋದನ್ನು ಕೂಡ ಹೇಳ್ಕೊಡಿದ್ದೀನಿ. ಪ್ರಾಕ್ಟೀಸ್ ಮಾಡಿ BPTನ ಪ್ಲೀಸ್ ಮರಿಬೇಡಿ. ಬಿಫೋರ್ ಗೋಯಿಂಗ್ ಟು ದ ಎಕ್ಸಾಮ್ ಆದರೂ BPT ಥಿಯರಮ್ನ ಪ್ರಾಕ್ಟೀಸ್ ಮಾಡಿಕೊಂಡೇ ಹೋಗಿ. ಈಗ ಈ ವಿಡಿಯೋ AA ಸಿಮಿಲಾರಿಟಿ ಮತ್ತು SAS ಸಿಮಿಲಾರಿಟಿ, SSS ಬೇಡ ಅಂತ ನಾನು ಅಂದ್ಕೊಳ್ತೀನಿ. SSS ಸಿಮಿಲಾರಿಟಿ ಬೇಡ. AA ಸಿಮಿಲಾರಿಟಿ ಮತ್ತು SAS ಸಿಮಿಲಾರಿಟಿನ ಒಂದು ಸ್ವಲ್ಪ ಇಲ್ಲಿ ನೋಡ್ಕೊಳ್ಳೋಣ. ಫಸ್ಟ್ ನೋಡಿ, AA ಸಿಮಿಲಾರಿಟಿ ಆದರೆ ಥಿಯರಮ್ ಈಗ ಈ ಥರ ಇರುತ್ತೆ ಸ್ಟೇಟ್ಮೆಂಟ್. ಕೆಲವ್ರಿಗೆ ಆ ಸ್ಟೇಟ್ಮೆಂಟ್ ನೋಡೇ ಕನ್ಫ್ಯೂಷನ್, ಯಾವ ಥಿಯರಮ್ ಇದು, AAನ ಅಥವಾ SAS ಅಂತ ಹೇಳಿ. ಇಲ್ಲಿ ಅಬ್ಸರ್ವ್ ಮಾಡಿ, ಇಫ್ ಇನ್ 2 ಟ್ರಯಾಂಗಲ್ಸ್ ಅಂತ ಇರುತ್ತೆ. ಇಫ್ ಇನ್ 2 ಟ್ರಯಾಂಗಲ್ಸ್ ಕರಸ್ಪಾಂಡಿಂಗ್ ಆ್ಯಂಗಲ್ಸ್ ಆರ್ ಈಕ್ವಲ್, ಅಷ್ಟೇ, ಇನ್ನೇನು ಈಕ್ವಲ್ ಅನ್ನೋದು ಇರೋಲ್ಲ ನೋಡಿ. ಇಲ್ಲಿ ಬರೀ ಕರಸ್ಪಾಂಡಿಂಗ್ ಆ್ಯಂಗಲ್ಸ್ ಆರ್ ಈಕ್ವಲ್, then their corresponding sides are in the same ratio or proportion ಅಂತ ಕೊಟ್ಟಿರ್ತಾರೆ. ಅರ್ಥ ಆಗ್ತಿದೆ? ಇಲ್ಲಿ ಬರೀ ಕರಸ್ಪಾಂಡಿಂಗ್ ಆ್ಯಂಗಲ್ಸ್ ಆರ್ ಈಕ್ವಲ್, then their corresponding sides are in the same ratio and hence the 2 triangles are similar ಅಂತ ಇರುತ್ತೆ. ಓಕೆ, ಇದನ್ನು ನೀವು SAS ಅಂತ ಕನ್ಫ್ಯೂಸ್ ಆಗಬೇಡಿ. ಈ ಥಿಯರಮ್ ಯಾವುದು? AA ಸಿಮಿಲಾರಿಟಿ ಅಂದರೆ ಆ್ಯಂಗಲ್ಸ್ ಈಕ್ವಲ್ ಅಂತ ತಗೊಂಡು ಸೈಡ್ಸ್ನ ರೇಷಿಯೋ ದೇ ಆರ್ ಇನ್ ದ ಸೇಮ್ ರೇಷಿಯೋ ಅಂತ ಪ್ರೂವ್ ಮಾಡಿ, ಅವೆರಡು ಆದರೆ ಸಿಮಿಲರ್ ಅಂತ ಪ್ರೂವ್ ಆಗುತ್ತೆ ಅಂತ ಹೇಳಿ ತೊಗೊಳ್ಳೋವಂಥದ್ದು. ನೋಡಿ, ಯಾವುದೇ ಥಿಯರಮ್ ಆಗಿರಲಿ ಫಸ್ಟು ನೀವು ಮಾಡಬೇಕಾಗಿರೋದು ಫಿಗರ್. ನೋಡಿ, ಎಷ್ಟೋ ಸರಿ ನಾನು ವ್ಯಾಲ್ಯೂಷನ್ ಹೋದಾಗ ನೋಡಿದ್ದೀನಿ, ಫಿಗರೇ ಬರಿದೇನೆ ಥಿಯರಮ್ ಬರೆದಿರ್ತಾರೆ. ಅಂಥ ಟೈಮಲ್ಲಿ ಕಂಪ್ಲೀಟ್ ಸ್ಕ್ರ್ಯಾಚ್ ಮಾಡಿ 0 ಕೊಡ್ತಾರೆ. ನೀವೇನೇ ಡೇಟಾ ಬರೆದಿರಿ, ಟು ಪ್ರೂವ್ ಬರೆದಿರಿ, ಕನ್ಸ್ಟ್ರಕ್ಷನ್ ಏನೇ ಕರೆಕ್ಟಾಗಿ ನೀವೆಲ್ಲ ಸ್ಟೆಪ್ಸು ಬರೆದು ಫಿಗರೇ ಬರೀದಿದ್ರೆ ಇಟ್ ಈಸ್ ರಾಂಗ್ ಅಂತ. ಯಾಕಂದರೆ ABC ಅಂತ ಬರೆದಿರ್ತೀರ, ವೇರ್ ಇಸ್ ದಟ್ ABC, ವೇರ್ ಇಸ್ ದ DEF. ಹಾಗಾಗಿ ನೀವು ಥಿಯರಮ್ಗಿಂತ ಮುಂಚೆ ಫಸ್ಟ್ ಮಾಡಬೇಕಾಗಿರೋದೇನು ಫಿಗರ್. ಇಲ್ಲಿ ಹೇಗೆ ಬರೀಬೇಕು ಫಿಗರ್ ಈ ಥಿಯರಮ್ಗೆ ಅಂದರೆ ಕೆಲವ್ರು ಕನ್ಫ್ಯೂಸ್ ಆಗಿಬಿಡ್ತಾರೆ. ಇಲ್ಲಿ ಹೆಂಗೆ ಅಂದರೆ ಒಂದು ಸ್ಮಾಲರ್ ಟ್ರಯಾಂಗಲ್ ಇರಬೇಕು, ಅದೇ ಥರ ಒಂದು ಬಿಗ್ಗರ್ ಟ್ರಯಾಂಗಲ್ ಬರೀಬೇಕು. ಯಾಕಂದರೆ ಈ ಸ್ಮಾಲರ್ ಒನ್ನು ಈ ಬಿಗ್ಗರ್ ಒನ್ನಲ್ಲಿ ನಮಗೆ ಸಿಗಬೇಕು, ಅದೇ ಪಾರ್ಟ್. ಆ ಥರ ನೆನಪಲ್ಲಿ ಇಟ್ಕೊಳ್ಳಿ. ಓಕೆನಾ? ಒಂದು ಸ್ಮಾಲರ್ ಟ್ರಯಾಂಗಲ್ ಇರಲಿ, ಒಂದು ಬಿಗ್ಗರ್ ಟ್ರಯಾಂಗಲ್ ಇರಲಿ, ನೋಡೋಕೆ ಒಂದೇ ಥರ ಇರಲಿ. ಯಾಕಂದ್ರೆ ನಾವು ಇಲ್ಲಿ ಸಿಮಿಲರ್ ಅನ್ನೋ ಥರ ಹೇಳ್ತಿರೋದಲ್ವಾ. ಸೊ ಹಾಗಾಗಿ ನೋಡಿ, ಫಿಗರ್ ABC DEF, ABCನೇ ತೊಗೋಬೇಕಿಲ್ಲ. ಯು ಕ್ಯಾನ್ ಟೇಕ್ XYZ, ಯು ಕ್ಯಾನ್ ಟೇಕ್ PQR, ಎನಿಥಿಂಗ್. ಈಗ ನೋಡಿ, ಒಂದು ಟ್ರಯಾಂಗಲ್ಗೆ ABC ಅಂತ ಕೊಟ್ಟಿದ್ದೀವಿ, ಒಂದು ಟ್ರಯಾಂಗಲ್ಗೆ DEF ಅಂತ ಕೊಟ್ಟಿದ್ದೀವಿ. ಈಗ ಏನು, ವಾಟ್ ಇಸ್ ದ ಡೇಟಾ ನೀವು ಬರಿಬೇಕಾಗಿರೋದು? ಫಿಗರ್ ನೋಡ್ಕೊಳ್ಳಿ. ಫಿಗರ್ ನೋಡಿ, ಡೇಟಾ ಏನು ಬರಿತೀರಾ? ಇನ್ ಟ್ರಯಾಂಗಲ್ ABC ಆ್ಯಂಡ್ ಟ್ರಯಾಂಗಲ್ DEF ನೋಡಿ, ಫಸ್ಟ್ ಒನ್ನು ಆ್ಯಂಗಲ್ A ಈಕ್ವಲ್ಸ್ ಆ್ಯಂಗಲ್ D. ಯಾಕಂದರೆ ಅಲ್ಲಿ ನಮಗೆ ಡೇಟಾ ಏನು ಕೊಟ್ಟಿರೋದು? ಕರಸ್ಪಾಂಡಿಂಗ್ ಆ್ಯಂಗಲ್ಸ್ ಆರ್ ಈಕ್ವಲ್. ಕರಸ್ಪಾಂಡಿಂಗ್ ಅಂದರೆ ಅದದೇ ಪ್ಲೇಸ್ ಇರಬೇಕು. ಈಗ ಇಲ್ಲಿ ನಾನು ಟಾಪಲ್ಲಿ ತೊಗೊಂಡಿದ್ದೀನಿ, ಈ ಟ್ರಯಾಂಗಲಲ್ಲೂ ಟಾಪಲ್ಲೇ, ಅದಕ್ಕೆ ಕರಸ್ಪಾಂಡಿಂಗ್ ಅಂತ ಹೇಳಿ. ಈಗ ಫಾರ್ ಎಕ್ಸಾಂಪಲ್ ಫಸ್ಟ್ ಬೆಂಚ್, ನಾನು ಫಸ್ಟ್ ಒನ್ ಈ ಕಡೆ ಲೆಫ್ಟ್ ಅಥವಾ ರೈಟ್ ಅಂತಂದರೆ, ನಾನು ಲೆಫ್ಟ್ ತೊಗೊಂಡ್ರೆ ಲೆಫ್ಟಲ್ಲೇ ಫಸ್ಟ್ ಒನ್ನು, ರೈಟ್ ತೊಗೊಂಡು ರೈಟಲ್ಲೇ ಫಸ್ಟ್, ಈ ಥರ ಕರಸ್ಪಾಂಡಿಂಗ್ ಅಂತ ಹೇಳ್ತೀವಿ. ಅಲ್ಲಲ್ಲೇ ಅದದೇ ಜಾಗ ಅಂತ. ಸೊ ಹಾಗಾದರೆ ಎಗೆ ಕರಸ್ಪಾಂಡಿಂಗ್ ಯಾವುದು? D. ಸೊ ಆ್ಯಂಗಲ್ ಎಗೆ ಆ್ಯಂಗಲ್ D ಈಕ್ವಲ್ ಆಗಿದೆ, ಆ್ಯಂಗಲ್ ಬಿಗೆ ಆ್ಯಂಗಲ್ E ಈಕ್ವಲ್ ಆಗಿದೆ, ಆ್ಯಂಗಲ್ ಸಿಗೆ ಆ್ಯಂಗಲ್ F ಈಕ್ವಲ್ ಆಗಿದೆ ಅಂತೇಳಿ ಫಸ್ಟು ಡೇಟಾ ಬರಿತೀವಿ. ಇಷ್ಟೇ ಡೇಟಾ, ವೆರಿ ಸಿಂಪಲ್. ಯಾವೆರಡು ಟ್ರಯಾಂಗಲ್ ತೊಗೊಂಡಿದ್ದೀರಾ, ಇನ್ ಟ್ರಯಾಂಗಲ್ ಲೇಬಲ್ ಮಾಡಿ, ಅದರಲ್ಲಿ ಕರಸ್ಪಾಂಡಿಂಗ್ ಆ್ಯಂಗಲ್ಸ್ನ ಈಕ್ವಲ್ ಮಾಡಿ. ಇಷ್ಟೇ ಡೇಟಾ, ಆಯಿತಾ? ಟು ಪ್ರೂವ್, ಏನಪ್ಪ ಟು ಪ್ರೂವ್? ಕರಸ್ಪಾಂಡಿಂಗ್. ಈಗ ಇನ್ನೊಂದು ಸರಿ ನಾನು ಇಲ್ಲಿ ಬರಿತೀನಿ ನೋಡಿ, ಯಾರಿಗೆ ಡೌಟ್ ಇದೆ, ಯಾಕಂದ್ರೆ ನಾನು ಸ್ಕ್ರಾಲ್ ಮಾಡಿದಾಗ ಫಿಗರ್ ಕಾಣಿಸಲ್ಲ. ಇನ್ನೊಂದು ಸರಿ ನೋಡಿ, ಕನ್ಸ್ಟ್ರಕ್ಷನು ನಾನು ಒಂದೇ ಥರ ಬರಿತೀನಿ ನೋಡಿ, ಹೀಗಿರುತ್ತಲ್ವ, ಇಲ್ಲೊಂದು ಟ್ರಯಾಂಗಲ್ ಬರೆದಿದ್ದೀನಲ್ವ, ಅದೇ ಥರ ನೀವು ಇನ್ನೊಂದು ಬಿಗ್ ಒನ್ ಬರೀಬೇಕು. ಯಾಕಂದರೆ ಈ ಪೋರ್ಷನ್ ಇಲ್ಲಿ ಬಂದಿರಬೇಕು. ಸೊ ದಿಸ್ ಇಸ್ A, ದಿಸ್ ಇಸ್ B, C, D, E, F. ಸೊ ಆ್ಯಂಗಲ್ ಎಗೆ ಯಾವುದು ಈಕ್ವಲ್ಲು?
ಆ್ಯಂಗಲ್ ಡಿಗೆ, ಆ್ಯಂಗಲ್ ಬಿಗೆ ಯಾವ್ದು ಈಕ್ವಲ್ಲು ಆ್ಯಂಗಲ್ ಇ, ಆ್ಯಂಗಲ್ ಸಿಗೆ ಯಾವ್ದು ಈಕ್ವಲ್ ಆ್ಯಂಗಲ್ ಎಫ್, ಈ ಥರ. ಸೊ ನೀವು ಬೇಕಾದ್ರೆ 2 2 ತೋರಿಸ್ಬೋದು, ಯಾಕಂದರೆ 3 ಒಂದೇ ಥರ ಆಗಿದ್ರೆ 3 ಇದು ಥರ್ಡ್ ಆ್ಯಂಗಲ್, ಈ ಥರ. ಕ್ಲಿಯರ್ ಆಯ್ತಲ್ವಾ? ಸೊ ಟು ಪ್ರೂವ್ ಏನು, ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಇನ್ ದ ಸೇಮ್ ರೇಷಿಯೋ. ನೋಡಿ ಎ ಬಿಗೆ ಕರೆಸ್ಪಾಂಡಿಂಗ್ ಯಾವುದಿಲ್ಲಿ ಡಿ ಇ. ಸೊ ಎ ಬಿ ಬೈ ಡಿ ಇ ಕರೆಸ್ಪಾಂಡಿಂಗ್ ಸೈಡ್ಸೇ ಆಗಿರಬೇಕು. ನೆಕ್ಸ್ಟ್ ಬಿ ಸಿಗೆ ಯಾವುದು ನೋಡಿ ಇಲ್ಲಿ ಬೇಸ್, ಬಿ ಸಿಗೆ ಯಾವುದು ಇ ಎಫ್. ನೆಕ್ಸ್ಟ್ ಎ ಸಿಗೆ ಯಾವುದು ಎ ಸಿಗೆ ಡಿ ಎಫ್ ಅಂತ ಹೇಳಿ. ಕ್ಲಿಯರ್ ಆಯ್ತಾ? ಈಗ ಒಂದು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀವಿ. ಒಂದು ಕನ್ಸ್ಟ್ರಕ್ಷನ್ ಏನಪ್ಪ ಅಂತಂದರೆ, ಈ ಡಿ ಇ ಹತ್ರ ಒಂದು ಪಾಯಿಂಟ್ ತಗೊಳ್ತೀವಿ. ಟೇಕ್ ಅ ಪಾಯಿಂಟ್ ಡಿ ಇ. ಡಿ ಹತ್ರ ಒಂದು ಪಾಯಿಂಟ್ ಪಿ ಅಂತ ತಗೊಳ್ತೀವಿ. ಡಿ ಎಫ್ ಸೈಡ್ ಇದೆಯಲ್ಲ ಅಲ್ಲಿ ಕ್ಯೂ ಅಂತ ತಗೊಳ್ತೀವಿ. ನೋಡಿ ಕಟ್ ಡಿ ಪಿ ಆ್ಯಂಡ್ ಡಿ ಕ್ಯೂ. ನೋಡಿ ಇಲ್ಲಿ ಕಟ್ ಡಿ ಪಿ ಆ್ಯಂಡ್ ಡಿ ಕ್ಯೂ ಅನ್ನೋ ಒಂದು 2 ಲೈನ್ ತಗೊಳ್ತೀವಿ. ಇಲ್ಲಿ ನೋಡಿ ಇಲ್ಲಿ ಆ್ಯಂಡ್ ಡಿ ಕ್ಯೂ ಇಲ್ಲಿ ಹೇಗಪ್ಪ ಅಂತಂದರೆ, ಹೇಗೆ ಯಾವುದಕ್ಕೆ ಯಾವುದು ಈಕ್ವಲ್ ಇರುತ್ತೆ ಅಂದರೆ, ಈ ಎ ಬಿಗೆ ಡಿ ಪಿ ಈಕ್ವಲ್ ಆಗಿರುತ್ತೆ. ಅರ್ಥ ಆಯ್ತಾ? ಈ ಎ ಬಿ ಎಷ್ಟು ಲೆಂತ್ ಇರುತ್ತೋ ಈ ಡಿ ಪಿನೂ ಅಷ್ಟೇ ಇರಬೇಕು. ಅದೇ ಥರ ನೋಡಿ ಈ ಡಿ ಕ್ಯೂ ಎಷ್ಟು ಲೆಂತ್ ಇರುತ್ತೋ ಅಷ್ಟೇ ಈ ನೋಡಿ ಎ ಸಿ ಲೆಂತ್ ಅಷ್ಟು ಡಿ ಕ್ಯೂನ ಕಟ್ ಮಾಡಬೇಕು. ಇನ್ನೊಂದ್ಸರಿ ನೋಡ್ಕೊಳ್ಳಿ. ಈಗ ನಾವೇನು ಬಿಗರ್ ಟ್ರಯಾಂಗಲ್ ತೊಗೊಳ್ತೀವಲ್ವಾ, ನೋಡ್ಕೊಳ್ಳಿ ಇಲ್ಲಿ ಬಿಗರ್ ಟ್ರಯಾಂಗಲ್ ಡಿ ಇ ಎಫ್ ಅಂತ ತೊಗೊಂಡಿದ್ದೀವಲ್ವಾ, ಈ ಡಿ ಹತ್ರ ಒಂದು ಪಾಯಿಂಟು ಪಿ ಅಂತ ತೊಗೊಳ್ತೀವಿ, ಎಫ್ ಹತ್ರ ಒಂದು ಪಾಯಿಂಟು ಕ್ಯೂ. ಅದು ಹೇಗೆ ತೊಗೊಳ್ಬೇಕು, ಎಲ್ಲಿ ಕಟ್ ಮಾಡಬೇಕು, ಎಲ್ಲಂದ್ರಲ್ಲೇ ತೊಗೊಂಡ್ಬಿಡೋದು ಆ ಪಾಯಿಂಟು? ಇಲ್ಲ. ಈ ಸ್ಮಾಲರ್ ಟ್ರಯಾಂಗಲ್ ನೋಡಿ ಎ ಬಿ ಎಷ್ಟು ಲೆಂತ್ ಇರುತ್ತೋ ಡಿ ಪಿ ಇರಬೇಕು, ಎ ಸಿ ಎಷ್ಟು ಲೆಂತ್ ಇರುತ್ತೋ ಡಿ ಕ್ಯೂ ಇರಬೇಕು. ಸೊ ಆಮೇಲೆ ಇವೆರಡನ್ನು ಜಾಯಿನ್ ಮಾಡಬೇಕು. ಜಾಯಿನ್ ಹೇಗೆ ತೋರಿಸ್ತೀವಿ ನಾವು, ಡಾಟೆಡ್ ಲೈನಲ್ಲಿ ತೋರಿಸ್ತೀವಿ. ಕ್ಲಿಯರ್ ಆಯ್ತಲ್ವಾ? ಸೊ ಇದು ಕನ್ಸ್ಟ್ರಕ್ಷನ್. ನೆಕ್ಸ್ಟ್ ಪ್ರೂವಿಂಗ್ ನೋಡ್ತಾ ಬರೋಣ. ಈಗ ಪ್ರೂವಿಂಗ್ ನಾವು ಹೇಗೆ ಮಾಡ್ತೀವಿ ಅಂತ ಹೇಳಿ, ಫಸ್ಟ್ ಯಾವುದು ಈ ಸ್ಮಾಲರ್ 2 ಟ್ರಯಾಂಗಲ್ನ ತೊಗೊಳ್ಬೇಕು. ಹೊಸದಾಗಿ ನಮಗೆ ಬಂದಿದೆಯಲ್ಲ, ಫಾರ್ಮ್ ಆಗಿದೆಯಲ್ಲ ಆ ಸ್ಮಾಲರು, ಮತ್ತು ಇಲ್ಲಿ ಇಲ್ಲಿರುವಂಥ ಸ್ಮಾಲರ್ ಯಾವುದು, ಇನ್ ಟ್ರಯಾಂಗಲ್ ಎ ಬಿ ಸಿ ಆ್ಯಂಡ್ ಟ್ರಯಾಂಗಲ್ ಡಿ ಪಿ ಕ್ಯೂ. ಈಗ ಇದರಲ್ಲಿ ಯಾವ್ಯಾವುದೆಲ್ಲ ಈಕ್ವಲ್ ನಮಗೆ ಸಿಗುತ್ತೆ ಅಂತ ನೋಡೋಣ. ನೋಡಿ ಆಸ್ ಪರ್ ಕನ್ಸ್ಟ್ರಕ್ಷನ್ ನೋಡೋದಾದರೆ, ನೋಡಿ ಕನ್ಸ್ಟ್ರಕ್ಷನ್ ಪ್ರಕಾರ ನೋಡೋದಾದರೆ, ಈ ಎ ಬಿ ಲೆಂತ್ ಇದೆಯಲ್ಲ ಪಿ ಡಿಗೆ ಈಕ್ವಲ್ಲ, ಎಸ್ ಅದನ್ನು ಬರೆದಿದ್ದೀನಿ. ಎ ಬಿ ಲೆಂತ್ ಈಕ್ವಲ್ ಟು ಡಿ ಪಿ. ಸ್ಟಾರ್ಟಿಂಗಲ್ಲೇ ನಾವು ಹೇಳಿದ್ದೀವಿ ಆ್ಯಂಗಲ್ ಎ ಈಕ್ವಲ್ಸ್ ಆ್ಯಂಗಲ್ ಡಿ ಡೇಟಾದಲ್ಲಿ. ನೋಡಿ ಒಂದು ಕನ್ಸ್ಟ್ರಕ್ಷನ್, ಒಂದು ಡೇಟಾ, ಮತ್ತು ಇನ್ನೊಂದು ಕನ್ಸ್ಟ್ರಕ್ಷನ್ ಈ ಕಡೆ ಎ ಸಿಗೆ ಡಿ ಕ್ಯೂ ಈಕ್ವಲ್ ಕನ್ಸ್ಟ್ರಕ್ಷನ್. ಈಗ ನೋಡಿ ಒಂದು ಸೈಡು ಆ್ಯಂಗಲ್ಲು ಸೈಡು ಎಸ್ ಎ ಎಸ್ ಇದರಲ್ಲಿ ಕಾಂಗ್ರಿಯನ್ಸ್ ಅಥವಾ ಪಾಸ್ಟುಲೇಟ್ ಅಂತನಾದರೂ ಬರೀಬೋದು, ಕಾಂಗ್ರಿಯನ್ಸ್ ಅಂತನಾದರೂ ಬರೀಬೋದು. ಎಸ್ ಎಸ್ ಕಾಂಗ್ರಿಯನ್ಸಿಂದ ಇವೆರಡು ಟ್ರಯಾಂಗಲ್ ಏನಾಯಿತು, ಕಾಂಗ್ರಿಯೆಂಟ್ ಆಯಿತು. ನೋಡಿ ಇಲ್ಲಿ ನಾವು ಸಿಮಿಲರ್ ಅಂತ ಪ್ರೂವ್ ಮಾಡೋಕ್ಕೆ ಯಾವ್ದು ಹೆಲ್ಪ್ ತಗೊಳ್ತಾ ಇದ್ದೀವಿ, ಕಾಂಗ್ರಿಯೆಂಟ್ ಅನ್ನೋ ಹೆಲ್ಪ್ ತಗೊಳ್ತಾ ಇದ್ದೀವಿ. ಓಕೆ, ಹಾಗಾದರೆ ಬಿ ಸಿ ಈಕ್ವಲ್ಸ್ ಪಿ ಕ್ಯೂ. ನೆಕ್ಸ್ಟ್ ಇವೆರಡು ಆದಮೇಲೆ ನಾವು ಯಾವ ಸೈಡ್ ಆದರೂ ಈಕ್ವಲ್ ತಗೊಳ್ಬೋದಲ್ಲ, ಬೈ ಸಿ ಪಿ ಸಿ ಟಿ. ಆ್ಯಂಗಲ್ ಆದರೂ ಈಕ್ವಲ್ ಮಾಡ್ಬೋದು, ಸೈಡ್ನಾದರೂ ಈಕ್ವಲ್ ಮಾಡ್ಬೋದು. ನೋಡಿ ಬಿ ಸಿ ಫಸ್ಟ್ ಬಿ ಸಿ ಈಕ್ವಲ್ಸ್ ಇ ಎಫ್ ಅನ್ನೋ ಸೈಡ್ನ ತೊಗೊಂಡ್ವಿ. ಅದ್ರ ಜೊತೆಗೆ ನೋಡಿ ಈ ಆ್ಯಂಗಲ್ ಬಿ ಇದೆಯಲ್ಲ, ದಿಸ್ ಆ್ಯಂಗಲ್ ಬಿ ಇಸ್ ಈಕ್ವಲ್ ಟು ಆ್ಯಂಗಲ್ ಪಿ ಸಿ ಪಿ ಸಿ ಟಿ ಎರಡಕ್ಕೂ ಕಾರಣ. ಇವಾಗ ನೋಡಿ ಬಟ್ ಡೇಟಾದಲ್ಲಿ ನಾವೇನು ಬರೆದಿದ್ದೀವಿ, ಆ್ಯಂಗಲ್ ಬಿ ಯಾವುದಕ್ಕೆ ಈಕ್ವಲ್ ಅಂತ ಬರೆದಿದ್ದೀವಿ, ಆ್ಯಂಗಲ್ ಇ ಅಂತ ಬರೆದಿದ್ದೀವಿ ಡೇಟಾದಲ್ಲಿ. ನೋಡಿ ಅದನ್ನೇ ನಾವೆಲ್ಲಿ ಬರೆದಿದ್ದೀವಿ, ಬಟ್ ಇನ್ ಡೇಟಾ ಆ್ಯಂಗಲ್ ಬಿ ಈಕ್ವಲ್ಸ್ ಆ್ಯಂಗಲ್ ಇ. ಇವಾಗ ಫಸ್ಟ್ ನಾವಿಲ್ಲೇನು ಹೇಳ್ತಿದ್ದೀವಿ, ಆ್ಯಂಗಲ್ ಬಿ ಫಸ್ಟು ಇಲ್ಲಿ ಸಿ ಪಿ ಸಿ ಟಿ ಪ್ರಕಾರ ಆ್ಯಂಗಲ್ ಬಿ ಈಕ್ವಲ್ಸ್ ಆ್ಯಂಗಲ್ ಪಿ, ಬಟ್ ಡೇಟಾ ಪ್ರಕಾರ ಆ್ಯಂಗಲ್ ಬಿ ಈಕ್ವಲ್ಸ್ ಆ್ಯಂಗಲ್ ಸಿ. ಹಾಗಾದರೆ ನೋಡಿ ಇಲ್ಲಿ ಎಲ್ ಎಚ್ ಎಸ್ ಸೇಮ್ ಇರೋದ್ರಿಂದ ಆರ್ ಎಚ್ ಎಸ್ನ ಈಕ್ವಲ್ ಮಾಡ್ತಿದ್ದೀವಿ. ಹಾಗಾದರೆ ಆ್ಯಂಗಲ್ ಪಿ ಈಕ್ವಲ್ಸ್ ಆ್ಯಂಗಲ್ ಇ. ಯಾವ್ಯಾವುದಾಯಿತು, ಇವೆರಡು ನೋಡೋಕ್ಕೆ ಯಾವ ಥರ ಇದೆ, ದೇ ಆರ್ ಕರಸ್ಪಾಂಡಿಂಗ್ ಆ್ಯಂಗಲ್ಸ್. ಕರಸ್ಪಾಂಡಿಂಗ್ ಆ್ಯಂಗಲ್ಸ್ ಯಾವುದ್ರದ್ದು ಕರಸ್ಪಾಂಡಿಂಗ್ ಆ್ಯಂಗಲ್ಸ್, ನಾವು ಟ್ರಾನ್ಸ್ವರ್ಸಲ್ ಅಂತ ತೊಗೊಳ್ತೀವಿ. ನೋಡಿ ಕರಸ್ಪಾಂಡಿಂಗ್ ಆ್ಯಂಗಲ್ಸ್ ಹೇಗೆ ಬರುತ್ತೆ ನಮಗೆ. ಓಕೆ, ಸೊ ಇವೆರಡು ಕರಸ್ಪಾಂಡಿಂಗ್ ಆ್ಯಂಗಲ್ಸ್ ಆಗಿರೋದ್ರಿಂದ ಅವೆರಡು ಏನಾಯಿತು, ಪ್ಯಾರಲಲ್ ಆಯಿತು. ನೋಡಿ ಅದನ್ನೇ ಇಲ್ಲಿ ನಾವು ಬರ್ದು ಕರಸ್ಪಾಂಡಿಂಗ್. ಈಗ ನೋಡಿ ಒಂದಕ್ಕೊಂದು ಪ್ಯಾರಲಲ್ ಆಯಿತು ಅಂದರೆ ಅಗೇನ್ ವಿ ಆರ್ ಅಪ್ಲೈಯಿಂಗ್ ಬಿ ಪಿ ಟಿ ಅಪ್ಲೈ ಮಾಡ್ತಾ ಇದ್ದೀವಿ. ಓಕೆ, ಏನು ಹೇಳ್ತೀವಿ, ಒಂದು ಟ್ರಯಾಂಗಲಲ್ಲಿ ಇಫ್ ಅ ಲೈನ್ ಇಸ್ ಡ್ರಾನ್ ಪ್ಯಾರಲಲ್ ಟು ಎನಿ ಒನ್ ಸೈಡ್ ಆಫ್ ಅ ಟ್ರಯಾಂಗಲ್ ಟು ಇಂಟರ್ಸೆಕ್ಟ್ ಅದರ್ ಟೂ ಸೈಡ್ಸ್ ಆರ್ ಡಿಸ್ಟಿಂಕ್ಟ್ ಪಾಯಿಂಟ್ಸ್, ದಿ ಅದರ್ ಟೂ ಸೈಡ್ಸ್ ಆರ್ ಡಿವೈಡೆಡ್ ಇನ್ ದ ಸೇಮ್ ರೇಷಿಯೋ. ಅದ್ರ ಪ್ರಕಾರ ನೋಡಿ, ಅದ್ರ ಪ್ರಕಾರ ಹೋಗೋದಾದರೆ ನೋಡಿ, ಸೊ ದಿಸ್ ಡಿ ಪಿ ನೋಡಿ ಡಿ ಪಿ ಬೈ ಡಿ ಇ, ಪಿ ಕ್ಯೂ ಬೈ ಇ ಎಫ್, ನೆಕ್ಸ್ಟು ಡಿ ಕ್ಯೂ ಬೈ ಡಿ ಎಫ್ ಅಂತ ಬರೆದಿದ್ದೀವಿ. ಫೈನಲಿ ಬೈ ನೋಡ್ಕೊಳ್ತಾ ಬನ್ನಿ, ಇಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ. ಇಲ್ಲಿ ಬರೆದಾದ್ಮೇಲೆ ಇಷ್ಟು ಬಂದಿದೆ ನಮಗೆ. ಅಂದರೆ ಈ ಟ್ರಯಾಂಗಲ್ ನಾವೇನು ತೊಗೊಂಡಿದ್ದೀವಿ, ಡಿ ಇ ಎಫ್, ಇದು ಪಿ ಕ್ಯೂ, ಕರೆಕ್ಟ್ ಅಲ್ವಾ. ನಾವು ಆ್ಯಸ್ ಪರ್ ಪಿ ಪಿ ಟಿ ಏನು ಬರೀತೀವಿ, ಬಿ ಪಿ ಟಿ ಡಿ ಪಿ ಬೈ
ಪಿ, ನೆಕ್ಸ್ಟು ಪಿ ಕ್ಯೂ ಬೈ ಇ ಎಫ್, ನೆಕ್ಸ್ಟ್ ಡಿ ಕ್ಯೂ ಬೈ ನೆಕ್ಸ್ಟ್ ಕ್ಯೂ ಎಫ್. ಈಗ ಇಲ್ಲಿ ನಾವು ಮಾಡ್ತಾ ಇರೋಂಥದ್ದು ಕರೋಲರಿ ಆಫ್ ಬಿ ಪಿ ಟಿ. ನಾವೇನು ಮಾಡ್ತಾ ಇದ್ದೀವಿ, ಸೈಡ್ನ ಚೇಂಜ್ ಮಾಡಿ ಬರಿತಿದ್ದೀವಿ. ನೋಡಿ, ಒಂದು ಟ್ರಯಾಂಗಲ್ ನಾವು ತಗೊಂಡಾಗ ನೋಡಿ ಇಲ್ಲಿ ಡಿ ಇ ಎಫ್, ಓಕೆ, ದಿಸ್ ಇಸ್ ಪಿ ಕ್ಯೂ. ಇಲ್ಲಿ ನಾನು ಡಿ ಪಿ ಬೈ ಡಿ ಇ ಅಂತ ಬರಿತಾ ಇದ್ದೀನಿ, ಡಿ ಕ್ಯೂ ಬೈ ಡಿ ಎಫ್ ಅಂತ ಬರಿತಿದ್ದೀನಿ, ಪಿ ಕ್ಯೂ ಬೈ ಇ ಎಫ್ ಅಂತಿದೆ. ಸೊ ಇಲ್ಲಿ ಆ್ಯಕ್ಚುಲಿ ನಾವು ಕರೋಲರಿ ಆಫ್ ಬಿ ಪಿ ಟಿ ಅಂತ ಬರಿಬೇಕು. ಇದು ಮಿಸ್ ಆಗಿದೆ, ಬರ್ಕೊಳ್ಳಿ, ಕರೋಲರಿ ಆಫ್ ಬಿ ಪಿ ಟಿ. ಕ್ಲಿಯರ್ ಆಯ್ತಾ? ಈಗ ನೋಡಿ ಸಬ್ಸ್ಟಿಟ್ಯೂಷನ್, ಬ್ಯಾಕ್ ಟು ಸಬ್ಸ್ಟಿಟ್ಯೂಷನ್. ಡಿ ಪಿ ಅಂದ್ರೆ ಏನು, ಎ ಬಿ ಬರದೆ. ನೆಕ್ಸ್ಟ್ ಪಿ ಕ್ಯೂ ಅಂದ್ರೆ ಏನು, ಇಲ್ಲಿ ತಾನೇ ಬರ್ದಿದ್ದೀವಿ ನೋಡಿ, ಬಿ ಸಿ ಬರದೆ. ನೆಕ್ಸ್ಟು ಅಗೇನ್ ಡಿ ಕ್ಯೂ ಅಂದ್ರೆ ಏನು, ಎ ಸಿ. ನೋಡಿ ಬಂದೇ ಬಿಡ್ತು ನಮ್ಮ ಪ್ರೂಫ್. ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಡಿವೈಡೆಡ್ ಇನ್ ದ ಸೇಮ್ ರೇಷಿಯೋ. ಕರೋಲರಿ ಆಫ್ ಕನ್ಸ್ಟ್ರಕ್ಷನ್ ಮತ್ತೆ ಕರೋಲರಿ ಆಫ್ ಬಿ ಪಿ ಟಿ ನೋಡಿ ಇಲ್ಲಿದೆ, ಸಿ ಬಿ, ಓಕೆ, ಕರೋಲರಿ ಆಫ್ ಬಿ ಪಿ ಟಿ. ಫೈನಲಿ ಇದು ಈಕ್ವಲ್ ಆಯಿತು ಅಂತಂದರೆ ವಿ ವಿಲ್ ಪ್ರೂವ್ ದಾಟ್ ಏನಂತ ಬರಿಬೋದು ನಾವು, ದೀಸ್ ಟು ಟ್ರಯಾಂಗಲ್ಸ್ ಆರ್ ಸಿಮಿಲರ್ ಅಂತ ಹೇಳಿ. ಅರ್ಥ ಆಗಿದೆ ಅಂದ್ಕೊಳ್ತೀನಿ. ನೋಡಿ, ಇಲ್ಲಿ ಫಸ್ಟ್ ನೀವು ಮಾಡಬೇಕಾಗಿರೋದೇ ಅಲ್ಫಾಬೆಟ್ಸ್ನ ಚೇಂಜ್ ಮಾಡಿ ಪ್ರಾಕ್ಟೀಸ್ ಮಾಡಬೇಕು. ಅಲ್ಫಾಬೆಟ್ಸ್ನ ಚೇಂಜ್ ಮಾಡಿ ಪ್ರಾಕ್ಟೀಸ್ ಮಾಡಿದ್ರೆ ಇಟ್ ವಿಲ್ ಬಿ ವೆರಿ ಈಸಿ. ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ಈಗ ನೋಡಿ, ನಿಮಗೋಸ್ಕರ ನಾನು ಇಲ್ಲೇ ಒಂದು ಜಸ್ಟ್ ಚೇಂಜ್ ಮಾಡಿ ಹೇಳ್ತೀನಿ ನೋಡಿ. ಇಲ್ಲೇ ಈಗ ಜಸ್ಟ್ ನಾನು ಇದ್ರ ಮೇಲೆ ರೀರೈಟ್ ಮಾಡ್ತೀನಿ, ಒಂದೊಂದೇ ಹೇಳ್ತಾ ಬರ್ತೀನಿ. ಇದು ಎ ಬಿ ಸಿ ಹಾಗೆ ಇರಲಿ, ಓಕೆನಾ. ಇದನ್ನು ನಾನು ಪಿ ಕ್ಯೂ ಆರ್ ಅಂತ ಮಾಡ್ಕೊಳ್ತೀನಿ. ಇದನ್ನು ಎಕ್ಸ್, ಇದನ್ನು ವೈ ಅಂತ ಮಾಡ್ಕೊಳ್ತೀನಿ. ಜಸ್ಟ್ ಸುಮ್ಮನೆ ನಾನು ಓರಲ್ ಆಗಿ ಹೇಳ್ತಾ ಬರ್ತೀನಿ, ಕೇಳಿಸ್ಕೊಳ್ಳಿ. ಫಸ್ಟ್ ಏನಂತ ಬರಿತೀನಿ ಗೊತ್ತಾ, ಆಸ್ ಪರ್ ಡೇಟಾ ಇನ್ ಟ್ರಯಾಂಗಲ್ ಎ ಬಿ ಸಿ ಆ್ಯಂಡ್ ಟ್ರಯಾಂಗಲ್ ಪಿ ಕ್ಯೂ ಆರ್. ಯಾವ್ಯಾವ ಟ್ರಯಾಂಗಲ್ಲು, ಎ ಬಿ ಸಿ ಬಿಗ್ಗರ್ ಒನ್, ಪಿ ಕ್ಯೂ ಆರ್. ಆ್ಯಂಗಲ್ ಎ ಈಕ್ವಲ್ಸ್ ಆ್ಯಂಗಲ್ ಪಿ, ಆ್ಯಂಗಲ್ ಬಿ ಈಕ್ವಲ್ಸ್ ಆ್ಯಂಗಲ್ ಕ್ಯೂ, ಆ್ಯಂಗಲ್ ಸಿ ಈಕ್ವಲ್ಸ್ ಆ್ಯಂಗಲ್ ಆರ್. ಡೇಟಾ ಮುಗೀತು. ಟು ಪ್ರೂವ್ ಏನು, ಸೈಡ್ಸ್, ಕರೆಸ್ಪಾಂಡಿಂಗ್ ಸೈಡ್ಸ್. ನೋಡಿ, ಎ ಬಿಗೆ ಎ ಬಿ ಬೈ ಪಿ ಕ್ಯೂ ಈಕ್ವಲ್ಸ್ ಬಿ ಸಿ ಬೈ ಕ್ಯೂ ಆರ್ ಈಕ್ವಲ್ಸ್ ಎ ಸಿ ಬೈ ಪಿ ಆರ್. ಮುಗೀತಾ? ಟು ಪ್ರೂವ್ ಮುಗೀತು. ಕನ್ಸ್ಟ್ರಕ್ಷನ್ ನೋಡಿ, ಇಲ್ಲಿ ಕನ್ಸ್ಟ್ರಕ್ಷನ್ ಏನು ಮಾಡ್ತೀನಿ, ಕಟ್ ಪಾಯಿಂಟ್ ಅಥವಾ ಕಟ್ ಪಿ ಎಕ್ಸ್ ವಿಚ್ ಇಸ್ ಈಕ್ವಲ್ ಟು ಎ ಬಿ ಆ್ಯಂಡ್ ಪಿ ವೈ ವಿಚ್ ಇಸ್ ಈಕ್ವಲ್ ಟು ಎ ಸಿ, ಜಾಯಿನ್ ಎಕ್ಸ್ ವೈ. ಮುಗೀತು. ನೆಕ್ಸ್ಟ್ ಇವಾಗ ಏನಕ್ಕೆ ಹೋಗ್ತೀನಿ ನಾನು, ಇವಾಗ ಪ್ರೂಫ್ಗೆ ಹೋಗ್ತೀನಿ. ಯಾವ್ಯಾವ ಟ್ರಯಾಂಗಲ್ ಕನ್ಸಿಡರ್ ಮಾಡಬೇಕು, ಇವೆರಡನ್ನು ಕನ್ಸಿಡರ್ ಮಾಡಬೇಕು. ಇನ್ ಟ್ರಯಾಂಗಲ್ ಎ ಬಿ ಸಿ ಆ್ಯಂಡ್ ಟ್ರಯಾಂಗಲ್ ಪಿ ಎಕ್ಸ್ ವೈ. ಈಗ ಏನೇನು ಗೊತ್ತು ನಮಗೆ, ಎ ಬಿ ಈಕ್ವಲ್ಸ್ ಪಿ ಎಕ್ಸ್ ಕನ್ಸ್ಟ್ರಕ್ಷನ್, ಓಕೆನಾ. ನೆಕ್ಸ್ಟ್ ಆ್ಯಂಗಲ್ ಎ ಈಕ್ವಲ್ಸ್ ಆ್ಯಂಗಲ್ ಪಿ ಡೇಟಾ, ಮತ್ತು ಎ ಸಿ ಈಕ್ವಲ್ಸ್ ಪಿ ವೈ ಕನ್ಸ್ಟ್ರಕ್ಷನ್ ಬೈ ಎಸ್ ಎ ಎಸ್ ಕಾಂಗ್ರಿಯನ್ಸ್. ದೀಸ್ ಟು ಟ್ರಯಾಂಗಲ್ಸ್ ಆರ್ ಕಾಂಗ್ರಿಯೆಂಟ್. ಕಾಂಗ್ರಿಯೆಂಟ್ ಆದರೆ ಯಾವುದಕ್ಕೆ ಯಾವ್ದು ಈಕ್ವಲ್ ಆಗುತ್ತೆ, ಬಿ ಸಿ ಈಕ್ವಲ್ಸ್ ಎಕ್ಸ್ ವೈ ಒಂದು, ಬಿ ಸಿ ಈಕ್ವಲ್ಸ್ ಎಕ್ಸ್ ವೈ ಒಂದು ಈಕ್ವಲ್ಲು, ಮತ್ತು ಆ್ಯಂಗಲ್ ಬಿ ವಿಲ್ ಬಿ ಈಕ್ವಲ್ ಟು ಆ್ಯಂಗಲ್ ಎಕ್ಸ್. ಆ್ಯಂಗಲ್ ಬಿ ಈಕ್ವಲ್ಸ್ ಟು ಇವೆರಡಕ್ಕೂ ಏನು ಬರುತ್ತೆ, ಸಿ ಪಿ ಸಿ ಟಿ ಅಂತ ಬರೀತೀರಾ. ನೆಕ್ಸ್ಟ್ ಇವಾಗ ಆದರೆ ನಮ್ಮ ಡೇಟಾ ಪ್ರಕಾರ ಆ್ಯಂಗಲ್ ಬಿ ಯಾವುದಕ್ಕೆ ಈಕ್ವಲ್ಲು, ಆ್ಯಂಗಲ್ ಕ್ಯೂಗೆ ಈಕ್ವಲ್ಲು. ಈಗ ನೋಡಿ, ಎರಡೂ ಬಿ ಬಿ ಈಕ್ವಲ್ ಆಯಿತು ಅಂದರೆ ಆ್ಯಂಗಲ್ ಎಕ್ಸ್ ಮತ್ತು ಆ್ಯಂಗಲ್ ಕ್ಯೂ ಇವೆರಡೂ ಈಕ್ವಲ್ ಆಯಿತು. ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್, ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಆಯಿತು ಅಂತಂದರೆ ಇಲ್ಲಿ ಎಕ್ಸ್ ವೈ ಯಾವುದಕ್ಕೆ ಪ್ಯಾರಲಲ್ ಆಗಿರುತ್ತೆ, ಕ್ಯೂ ಆರ್ಗೆ ಪ್ಯಾರಲಲ್ ಆಗಿರುತ್ತೆ. ಎಕ್ಸ್ ವೈ ಇಸ್ ಪ್ಯಾರಲ್ ಟು ಕ್ಯೂ ಆರ್. ಅವಾಗ ಏನು ಮಾಡ್ಬೋದು ನಾವು, ಈ ಟ್ರಯಾಂಗಲ್ಗೆ ಬಿ ಪಿ ಟಿ ಅಪ್ಲೈ ಮಾಡ್ತೀನಿ, ಓಕೆ. ಬಟ್ ನಾನು ಸೈಡ್ಸ್ನ ಚೇಂಜ್ ಮಾಡೋದ್ರಿಂದ ಕರೋಲರಿ ಆಫ್ ಬಿ ಪಿ ಟಿ ಏನು ಮಾಡ್ತೀನಿ, ಹಾಫ್ ಸೈಡ್ ವಿತ್ ಕಂಪ್ಲೀಟ್ ಸೈಡ್ ತೊಗೊಳ್ತೀನಿ. ಏನು, ಪಿ ಎಕ್ಸ್ ಬೈ ಪಿ ಕ್ಯೂ ಈಕ್ವಲ್ಸ್ ಎಕ್ಸ್ ವೈ ಬೈ ಕ್ಯೂ ಆರ್ ಈಕ್ವಲ್ಸ್ ಪಿ ವೈ. ನೋಡಿ, ಪಿ ವೈ ಬೈ ಪಿ ಆರ್ ಅಂಥೇಳಿ. ಈಗ ಬ್ಯಾಕ್ ಟು ಸಬ್ಸ್ಟಿಟ್ಯೂಷನ್. ಆಗಲೇ ನಾನು ಪಿ ಎಕ್ಸ್ಗೆ ಏನಂತ ತೊಗೊಳ್ಬೋದು, ಎ ಬಿ ಬೈ ಪಿ ಕ್ಯೂ. ನೆಕ್ಸ್ಟ್ ಎಕ್ಸ್ ವೈ ಅಂದರೆ ನಾನು ಏನಂತ ಬರಿಬೋದು, ಬಿ ಸಿ ಬೈ ಕ್ಯೂ ಆರ್ ವಿಚ್ ಇಸ್ ಈಕ್ವಲ್ ಟು, ಇಲ್ಲಿ ನೋಡ್ತಾ ಬನ್ನಿ, ಪಿ ವೈಗೆ ಏನಂತ ಬರಿಬೋದು, ಎ ಸಿ ಬೈ ಪಿ ಆರ್. ನೋಡಿ, ಪ್ರೂಫ್ ಬಂತು. ಸೊ ದೀಸ್ ಟು ಟ್ರಯಾಂಗಲ್ಸ್ ಆರ್ ನಾನು ಸಿಮಿಲರ್ ಅಂತೇಳಿ ಬರಿತೀನಿ. ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ಆಲ್ಫಾಬೆಟ್ಸ್ನ ಚೇಂಜ್ ಮಾಡಿ ಪ್ರಾಕ್ಟೀಸ್ ಮಾಡಿ. ಇದು ಎ ಸಿಮಿಲಾರಿಟಿ ಆಯಿತು. ಈಗ ಎಸ್ ಎ ಎಸ್ ಯಾವ ಥರ ಇರುತ್ತೆ ನೋಡಿ, ಕ್ವೆಶನ್ ಈ ಥರ ಇರುತ್ತೆ. ಇದೊಂದ್ಸರಿ ಕೇಳಿದಾರಲ್ವಾ, ಸೊ ಹಾಗಾಗಿ ನಾನು ಅದೇ ಕ್ವೆಶನ್ಸ್ನ ತೊಗೊಂಡಿರೋವಂಥದ್ದು. ನೋಡಿ, ಕ್ವೆಶನ್ ಹಿಂಗಿರುತ್ತೆ, ಇಫ್ ಒನ್ ಆ್ಯಂಗಲ್ ಆಫ್ ಟ್ರಯಾಂಗಲ್ ಇಸ್ ಈಕ್ವಲ್ ಟು ಒನ್ ಆ್ಯಂಗಲ್ ಆಫ್ ಅದರ್ ಟ್ರಯಾಂಗಲ್. ಒಂದೇ ಆ್ಯಂಗಲ್ಲು, ಅಲ್ಲಿ ಏನಂತ ಕೊಟ್ಟಿದ್ರು, ಇಫ್ ಇನ್ ಒನ್ ಟ್ರಯಾಂಗಲ್ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಆರ್ ಈಕ್ವಲ್. ಇಫ್ ಇನ್ ಟೂ ಟ್ರಯಾಂಗಲ್ಸ್ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಆರ್ ಈಕ್ವಲ್ ಅಂತ ಹೇಳ್ಬಿಟ್ಟಿದ್ರಲ್ಲಿ, ಯಾವುದೇ ಥರ ಕಂಪ್ಯಾರಿಸನ್ ಇಲ್ಲ. ಇಲ್ಲಿ ನೋಡಿ, ಇಫ್ ಒನ್ ಆ್ಯಂಗಲ್ ಅಷ್ಟೇ ಒಂದೇ, ಇಫ್ ಒನ್ ಆ್ಯಂಗಲ್ ಈಸ್ ಈಕ್ವಲ್ ಟು ದಿ ಒನ್ ಆ್ಯಂಗಲ್ ಆಫ್ ಅದರ್ ಟ್ರಯಾಂಗಲ್
and the sides included these angles are proportional, then prove that two triangles are similar. ಅಷ್ಟೇ. ಸೈಡ್ಸ್ನ ನೀವು ಪ್ರಪೋರ್ಷನ್ ಅಂತ ತೋರಿಸೋದು ಬೇಕಿಲ್ಲ, ಬರೀ ಅವರ ಟ್ರಯಾಂಗಲ್ ಸಿಮಿಲರ್ ಅಂತ ನೀವು ಅಷ್ಟೇ ತೋರಿಸ್ಬೇಕು. ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ ನಿಮ್ಗೆ. SAS ಗೂ AA ಸಿಮಿಲಾರಿಟಿಗೂ ಏನು ಡಿಫ್ರೆನ್ಸ್ ಅಂತ ಹೇಳಿ. ಕ್ಲಿಯರಾ? ಇಲ್ಲಿ ಒಂದೇ ಆ್ಯಂಗಲ್ ಈಕ್ವಲ್ಲು, ಸೈಡ್ಸು ಪ್ರಪೋರ್ಷನ್ ಆಗಿರುತ್ತೆ. ನಾವು ಜಸ್ಟ್ ಟ್ರಯಾಂಗಲ್ನ ಸಿಮಿಲರ್ ಅಂತ ತೋರಿಸ್ಬೇಕು. ಅದರಲ್ಲಿ ಆ್ಯಂಗಲ್ಸ್ ಅಷ್ಟೇ ಈಕ್ವಲ್ಲು, ಸೈಡ್ಸು ಪ್ರಪೋರ್ಷನಲ್ ಅಂತ ತೋರಿಸ್ಬೇಕು. ತೋರಿಸಾದ್ಮೇಲೆ ಅದು ಸಿಮಿಲರ್ ಅಂತ ಹೇಳಬೇಕು. ಕ್ಲಿಯರ್ ಆಯ್ತಲ್ವಾ? ಎಸ್, ಫಿಗರ್ ನೋಡ್ಕೊಳ್ಳಿ. ಸೇಮ್ ಒಂದು ಸ್ಮಾಲರ್ ಇರಬೇಕು, ಅದೇ ಬಿಗ್ಗರ್. ಆ ಸ್ಮಾಲರ್ ಪಾರ್ಟು ನಮ್ಮ ಬಿಗ್ಗರ್ ಒನ್ನಲ್ಲಿ ಸಿಗಬೇಕು. ಈಗ ಸೇಮ್ ಅದೇ ಬರಿತೀವಿ. ಇನ್ ಟ್ರಯಾಂಗಲ್ ABC ಆ್ಯಂಡ್ DEF ಏನು ತೊಗೊಂಡಿದ್ದೀರಾ, ಫಸ್ಟ್ ಇದೊಂದೇ ಆ್ಯಂಗಲ್ ಈಕ್ವಲ್, ಆ್ಯಂಗಲ್ A ಈಕ್ವಲ್ಸ್ ಆ್ಯಂಗಲ್ D ಅಂತ ತಗೊಳ್ತೀರಾ. ನೆಕ್ಸ್ಟ್ ಕರೆಸ್ಪಾಂಡಿಂಗ್ ಸೈಡ್ಸ್ ಏನಿದೆ, AB. ದಿಸ್ AB ಬೈ DE ಈಕ್ವಲ್ಸ್ AC ಬೈ DF. ಇದನ್ನು ಈಕ್ವಲ್ ಅಂತ ತೊಗೊಂಡಿದ್ದೀವಿ ಇಷ್ಟೇ. ನೋಡಿ, ಅಲ್ಲಿ 3 ಆ್ಯಂಗಲ್ ಈಕ್ವಲ್ ಬರಿತಿದ್ವಿ, ಇಲ್ಲಿ 3 ಆ್ಯಂಗಲ್ ಈಕ್ವಲ್ ಬರಲ್ಲ. ಒಂದೇ ಆ್ಯಂಗಲ್ ತೊಗೋತೀರಾ. ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಇನ್ ಸೇಮ್ ಪ್ರಪೋರ್ಷನ್. ಟು ಪ್ರೂವ್, ಏನಂತ ಪ್ರೂವ್ ಮಾಡಬೇಕು, ಜಸ್ಟ್ ದೀಸ್ ಟು ಟ್ರಯಾಂಗಲ್ಸ್ ಆರ್ ಸಿಮಿಲರ್, ABC DEF ಸಿಮಿಲರ್ ಅಂತ ಪ್ರೂವ್ ಮಾಡಬೇಕು ಅಷ್ಟೇನೆ. ಈಗ ಮತ್ತೆ ಕನ್ಸ್ಟ್ರಕ್ಷನ್ ಸೇಮ್ ಪಾಯಿಂಟ್. ಇಲ್ಲಿ ನೋಡಿ, ಇಲ್ಲಿ ಡ್ರಾ P ನೋಡಿ, P ಅನ್ನೋ ಪಾಯಿಂಟ್ ತೊಗೊಳ್ತೀರಾ, Q ಅನ್ನೋ ಪಾಯಿಂಟ್ ತೊಗೊಳ್ತೀರಾ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡ್ತಾ ಬನ್ನಿ, ಯಾವುದ್ರ ಮೇಲೆ, DE ಮತ್ತು DF ಮೇಲೆ ತೊಗೊಳೋದು ಪಾಯಿಂಟು. ಹೇಗಿರಬೇಕು ಆ ಪಾಯಿಂಟು, ಸೇಮ್. ಈ AB ಎಷ್ಟು ಲೆಂತ್ ಇರುತ್ತೋ DP ಇರಬೇಕು, AC ಎಷ್ಟು ಲೆಂತ್ ಇರುತ್ತೋ DQ ಇರಬೇಕು. ಇಷ್ಟು. ಆಮೇಲೆ ಏನು ಮಾಡ್ತೀರಾ, ಜಾಯಿನ್ ಮಾಡ್ತೀರಾ. ಸೊ ಯು ಗೋಯಿಂಗ್ ಟು ಶೋ ಇಟ್ ಇನ್ ಡಾಟೆಡ್ ಲೈನ್ಸ್. ಓಕೆ, ಅದನ್ನು ನಾನು ಇಲ್ಲಿ ಬರ್ಕೋತೀನಿ, ಯಾಕಂದರೆ ಪ್ರೂವಿಂಗಿಗೆ ಬೇಕಲ್ವಾ, ನನಗೆ ಅದು ಸ್ಕ್ರಾಲ್ ಮಾಡಿದ್ರೆ. ಎಸ್, ಮತ್ತು ಇನ್ನೊಂದು ಸರಿ ನೋಡಿ, ದ ಸೇಮ್ ಥಿಂಗ್, ABC ಒಂದು ಟ್ರಯಾಂಗಲ್. ಅದೇ ಥರ ನೋಡೋಕ್ಕೆ ಬಿಗ್ ಒನ್ ಬರಿತೀನಿ, DEF. ಆಸ್ ಪರ್ ಡೇಟಾ ಏನು, ಎಗೆ ಯಾವ್ದು ಈಕ್ವಲ್, D ಈಕ್ವಲ್. ನೆಕ್ಸ್ಟ್ AB ಸೈಡ್ಗೆ DE, ಇಲ್ಲಿ AC ಸೈಡ್ಗೆ DF. ಈಗೇನು ಮಾಡ್ತಿದ್ದೀನಿ, D ಹತ್ರ ಒಂದು ಪಾಯಿಂಟ್ ತೊಗೊಳ್ತಿದ್ದೀನಿ P ಅಂತ, DF ಹತ್ರ ಒಂದು ಪಾಯಿಂಟ್ ತೊಗೊಳ್ತಿದ್ದೀನಿ Q ಅಂತ. ಹೇಗೇಗೋ ತೊಗೊಳ್ಳೋದಲ್ಲ. ಈ AB ಎಷ್ಟು ಲೆಂತ್ ಇರುತ್ತೋ DP ಇರಬೇಕು, AC ಎಷ್ಟು ಲೆಂತ್ ಇರುತ್ತೋ DQ ಇರಬೇಕು. ಅದಾದಮೇಲೆ ಇವೆರಡನ್ನು ಜಾಯಿನ್ ಮಾಡಬೇಕು. ಆಮೇಲೆ ಇಲ್ಲಿ ನೋಡಿ, ಗ್ರಾಮರ್ ನೋಡಲ್ಲ, ನೆನಪಲ್ಲಿರಲಿ, ನಿಮ್ಮ ಮ್ಯಾಥ್ಸಲ್ಲಿ ಗ್ರಾಮರ್ ಬೇಡ, ವರ್ಡ್ ಸೇರಿಸಿ. ನಾನೇನು ಮಾಡಿದ್ದೀನಿ, ನಾನೇ ಇಲ್ಲಿ ಬೇರೆ ವರ್ಡ್ ಹೇಳ್ತೀನಿ ನೋಡಿ. ಟೇಕ್ ಅ ಪಾಯಿಂಟ್ P ಆನ್, ಎಲ್ಲಿ ತೊಗೊಂಡಿದ್ದೀನಿ, ಆನ್ DE ಆ್ಯಂಡ್ Q ಆನ್ DF, ಸಚ್ ದಟ್ ಅಂದರೆ ಹೇಗೆ ತೊಗೊಂಡಿದ್ದೀನಿ, D ಮತ್ತು P ಮತ್ತು Qನ, ಸಚ್ ದಟ್ ಈ AB ಎಷ್ಟು ಲೆಂತ್ ಇರುತ್ತೋ DP ಇರಬೇಕು, AC ಸಚ್ ದಟ್ AB ಈಕ್ವಲ್ಸ್ DP, AC ಈಕ್ವಲ್ಸ್ DQ, ಜಾಯಿನ್ PQ ಅಂತ. ಅಷ್ಟೇ, ವೆರಿ ಸಿಂಪಲ್. ಓಕೆನಾ? ಈಗ ಪ್ರೂಫ್ಗೆ ಹೋಗೋಣ. ಪ್ರೂಫ್ ಹೆಂಗೆ ಅಂತಂದರೆ ವೆರಿ ಸಿಂಪಲ್. ನೋಡಿ, ಇಲ್ಲಿ ಫಸ್ಟ್ ಏನು ಮಾಡ್ತೀರಾ, ಸೇಮ್ ಸ್ಮಾಲರ್ ಟ್ರಯಾಂಗಲ್, ಅದರಲ್ಲಿ ಹೇಗೆ ತೊಗೊಂಡ್ರಿ ಅದೇ ಥರನೇ, ಇಲ್ಲಿ ಯಾವುದೇ ಥರ ಡಿಫ್ರೆನ್ಸ್ ಇಲ್ಲ, ಸೇಮ್ ಟು ಸೇಮ್. ಈಗ ಫಸ್ಟು ಇನ್ ಟ್ರಯಾಂಗಲ್ ABC ಆ್ಯಂಡ್ ಟ್ರಯಾಂಗಲ್ DPQ, AB ಈಕ್ವಲ್ಸ್ DP ಕನ್ಸ್ಟ್ರಕ್ಷನ್, ಆ್ಯಂಗಲ್ A ಈಕ್ವಲ್ಸ್ ಆ್ಯಂಗಲ್ D ಡೇಟಾ, AC ಈಕ್ವಲ್ಸ್ DQ ಕನ್ಸ್ಟ್ರಕ್ಷನ್. ಸೇಮ್ ಟು ಸೇಮ್, ಎರಡೂ ಸೇಮ್ ತೊಗೊಂಡು ಇವೆರಡನ್ನು ಕಾಂಗ್ರಿಯೆಂಟ್ ಅಂತ ತೊಗೊಂಡ್ಬಿಡ್ತೀರಾ. ಕಾಂಗ್ರಿಯೆಂಟ್ ಅಂತೇಳಿ ಯಾವುದು, ಬೈ SAS ಕಾಂಗ್ರಿಯನ್, ಸೇಮ್ ಟು ಸೇಮ್. ಇಲ್ಲಿವರೆಗೂ ನೀವು ಅಲ್ಲೇನು ಮಾಡಿರ್ತೀರಾ, ಸೇಮ್ ಸ್ಟೆಪ್ಸ್ ಇರುತ್ತೆ. ಓಕೆನಾ? ಇಲ್ಲಿ ಆ್ಯಂಗಲ್ಸ್ನ ಈಕ್ವಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆನಾ? ಅವೆರಡು ಸಿಮಿಲರ್ ಆದಮೇಲೆ ಆ್ಯಂಗಲ್ B ಯಾವುದಕ್ಕೆ ಈಕ್ವಲ್ಲು, ಆ್ಯಂಗಲ್ Pಗೆ, ಆ್ಯಂಗಲ್ C ಯಾವುದಕ್ಕೆ ಈಕ್ವಲ್ಲು, ಆ್ಯಂಗಲ್ Qಗೆ ಬೈ CPCT ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಎಸ್. ನಾವು ಕಮಿಂಗ್ ಟು ದ ನೆಕ್ಸ್ಟ್ ಪಾಯಿಂಟ್ ಹೋಗ್ತೀನಿ ನೋಡಿ. ನೆಕ್ಸ್ಟ್ ಅವರೇ ಕೊಟ್ಟರೋ ಡೇಟಾ ತೊಗೊಳ್ಳೋದು, AB ಬೈ DE ಈಕ್ವಲ್ಸ್ AC ಬೈ DF ಅಂಥೇಳಿ. AB ಬೈ DE ಈಕ್ವಲ್ಸ್ AC ಬೈ DF. ಈಗ ಬ್ಯಾಕ್ ನೀವು ಅದರಲ್ಲಿ ಹೆಂಗೆ ಸಬ್ಸ್ಟಿಟ್ಯೂಷನ್ ಮಾಡಿದ್ರಿ, ಇದರಲ್ಲಿ ರಿವರ್ಸ್. ಈಗ ಇದನ್ನೇನು ಡೇಟಾ ಇರುತ್ತೆ ತೊಗೋತೀರಾ, ಬಟ್ AB ಜಾಗದಲ್ಲಿ ಏನು ಹಾಕ್ತೀರಾ, DP ಹಾಕ್ತೀರಾ. AC ಜಾಗದಲ್ಲಿ ಏನು ಹಾಕ್ತೀರಾ, DQ ಹಾಕ್ತೀರಾ. ಈಗ ನೋಡಿ, DP ಬೈ D, ಇಲ್ಲಿ ನೋಡಿ DP ಬೈ DE DQ ಬೈ DF ಅಂತ ತಗೊಳ್ಳೋದಾದರೆ ಅದೇನಾಯಿತು ನಮಗೆ, ಕಾನ್ವರ್ಸ್ ಆಫ್ ಟೇಲ್ಸ್ ಥಿಯರಮ್. ಏನಾಗುತ್ತೆ, ದ ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಡಿವೈಡೆಡ್ ಇನ್ ದ ಸೇಮ್ ರೇಷಿಯೋ ಅಂತ ನಾವು ತಗೊಳ್ಳೋದೆ. ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಡಿವೈಡೆಡ್ ಇನ್ ದ ಸೇಮ್ ರೇಷಿಯೋ, ದೆನ್ ದ ಸೈಡ್ ಆಪೋಸಿಟ್ ಟು ದ ಥರ್ಡ್ ಸೈಡ್ ವಿಲ್ ಬಿ ಪ್ಯಾರಲಲ್ ಅಂತ ಹೇಳಿ ನಾವು ಕಾನ್ವರ್ಸ್ ಆಫ್ BPT ಹೇಳ್ತೀವಲ್ವಾ, ಅದನ್ನು ತಗೊಂಡು ಅವೆರಡು ಪ್ಯಾರಲಲ್ ಅಂತ ಹೇಳ್ತೀವಿ. PQ ಇಸ್ ಪ್ಯಾರಲ್ ಟು EF, ಕಾನ್ವರ್ಸ್ ಆಫ್ ಟೇಲ್ಸ್ ಥಿಯರಮ್. ಕ್ಲಿಯರ್ ಆಯಿತಾ? ಹಾಗಾದರೆ ಇದು ಪ್ಯಾರಲಲ್ ಆಯಿತು ಅಂದರೆ ನಮಗೇನು ಬರುತ್ತೆ, ಆ್ಯಂಗಲ್ P ಆ್ಯಂಗಲ್ Eಗೆ ಈಕ್ವಲಾ,
ನೋಡಿ ಇಲ್ಲಿ ಆ್ಯಂಗಲ್ ಪಿ ಯಾವುದಕ್ಕೆ ಈಕ್ವಲ್, ಆ್ಯಂಗಲ್ಗೆ ಈಕ್ವಲ್ಲು, ಆ್ಯಂಗಲ್ ಕ್ಯೂ ಆ್ಯಂಗಲ್ ಎಫ್ಗೆ ಈಕ್ವಲ್. ಯಾಕೆ? ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್, ದೇ ಆರ್ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಆಗಿರುತ್ತೆ. ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಈಕ್ವಲ್ ಆಯಿತು ಅಂತಂದರೆ ತೊಗೊಂಡ್ವಾ. ಈಗ ನೋಡಿ ಫಸ್ಟ್ ಒನ್ನಲ್ಲಿ ನಾವೇನು ತೊಗೊಂಡಿದ್ದೀವಿ, ಇದರಲ್ಲಿ ಏನು ತೊಗೊಂಡಿದ್ದೀವಿ ನೋಡ್ಕೋಬೇಕು. ಈಗ ಆ್ಯಂಗಲ್ ಬಿ ಯಾವುದಕ್ಕೆ ಈಕ್ವಲ್ ಅಂದ್ವಿ? ಪಿ. ಹಾಗಾದರೆ ಪಿ ಯಾವುದಕ್ಕೆ ಈಕ್ವಲ್? ಇ ಆದರೆ ಈಗ ನೋಡಿ ಫಾರ್ ಎಕ್ಸಾಂಪಲ್ಲು ಇಲ್ಲಿ ಆ್ಯಂಗಲ್ ಬಿ ಯಾವುದಕ್ಕೆ ಈಕ್ವಲ್ ಅಂತಿದ್ದೀವಿ? ಪಿಗೆ ಈಕ್ವಲ್ ಅಂತಿದ್ದೀವಿ. ನೆಕ್ಸ್ಟ್ ಈ ಪಿ ಯಾವುದಕ್ಕೆ ಈಕ್ವಲ್ಲು? ಆ್ಯಂಗಲ್ ಇ. ಆಗ ಫೈನಲಿ ನಮಗೆ ಬಿ ಆ್ಯಂಡ್ ಇ ಈಕ್ವಲ್ ಆಗಿಬಿಡುತ್ತೆ. ಹೌದಾ? ನೆಕ್ಸ್ಟ್ ನೋಡಿ ಆ್ಯಂಗಲ್ ಕ್ಯೂ ಯಾವುದಕ್ಕೆ ಈಕ್ವಲ್ ಅಂತಿದ್ದೀವಿ? ಇಲ್ಲೇ ನೋಡ್ತಾ ಬನ್ನಿ. ಇಲ್ಲಿ ಆ್ಯಂಗಲ್ ಸಿ ಆ್ಯಂಗಲ್ ಕ್ಯೂಗೆ ಈಕ್ವಲ್ ಅಂತ ಇಲ್ಲಿ ಬರೆದಿದ್ದೀವಿ. ಬಟ್ ಇಲ್ಲಿ ಕ್ಯೂ ಯಾವುದಕ್ಕೆ ಈಕ್ವಲ್ಲು? ಎಫ್ಗೆ ಈಕ್ವಲ್ ಆದರೆ ಸಿ ಎಫ್ಗೆ ಈಕ್ವಲ್ ಆಗುತ್ತೆ. ಅರ್ಥ ಆಯ್ತಾ? ಅದೇ ಥರ ಆ್ಯಂಗಲ್ ಬಿ ಮತ್ತು ಆ್ಯಂಗಲ್ ಇ ಈಕ್ವಲ್ ಆಗುತ್ತೆ ಆ್ಯಸ್ ಪರ್ ನಾವು ತೊಗೊಂಡಿರೋ ಪ್ರಕಾರ. ಸೊ ಹಾಗಾದರೆ ಎಲ್ಲ ಆ್ಯಂಗಲ್ಸು ಈಕ್ವಲ್ ಆಯಿತು ಅಂತಂದರೆ ಟೂ ಟ್ರಯಾಂಗಲ್ಸ್ ಆರ್ ಸಿಮಿಲರ್ ಬೈ ಎ ಸಿಮಿಲಾರಿಟಿ. ಈಗ ತಾನೇ ಮುಂಚೆ ಪ್ರೀವಿಯಸ್ಗೆ ಹೋದ್ವಲ್ಲ, ಪ್ರೀವಿಯಸ್ ಥಿಯರಮ್ ಹೆಲ್ಪ್ ತೊಗೊಂಡ್ವಿ. ಇಲ್ಲಿ ಎಲ್ಲ ಆ್ಯಂಗಲ್ಸ್ ಈಕ್ವಲ್ ಆಯಿತು ಅಂತಂದರೆ ನಾವು ಪ್ರೂವ್ ಮಾಡ್ಬೋದಲ್ವಾ? ಬೈ ಎ ಸಿಮಿಲಾರಿಟಿ ಟ್ರಯಾಂಗಲ್ ಇಸ್ ಸಿಮಿಲರ್ ಅಂತೇಳಿ ಆ ಥರ. ಓಕೆ, ಸೊ ಈಗ ಮತ್ತೆ ಇನ್ನೊಂದು ಸರಿ ನೋಡ್ತಾ ಬನ್ನಿ, ಇನ್ನೊಂದು ಸರಿ ನಿಮಗೆ ಕ್ಲಿಯರ್ ಮಾಡ್ತೀನಿ. ಓಕೆ, ಸೇಮ್ ಅದೇ ಥರ ತೊಗೊಳ್ತಾ ಇದ್ದೀನಿ. ಸೊ ಈಗ ನೋಡಿ ಎ ಬಿ ಸಿ ಇದೆಯಲ್ವಾ, ಇದು ಎಕ್ಸ್ ಮಾಡ್ತೀನಿ. ಈಗ ಎಕ್ಸ್ ವೈ ಝೆಡ್ ಮಾಡಿದೆ ನೋಡ್ಕೊಳ್ಳಿ. ಎಕ್ಸ್ ವೈ ಝೆಡ್ ಅಂತ ಚೇಂಜ್ ಮಾಡ್ಕೊಂಡೆ. ಇದನ್ನು ಬೇಕಾದ್ರೆ ನೀವು ಪಿ ಕ್ಯೂ ಆರ್ ಅಂತ ಚೇಂಜ್ ಮಾಡ್ಬೋದು, ಇದನ್ನು ಎ ಬಿ ಅಂತ ಮಾಡ್ಕೊಳ್ಬೋದು. ಓಕೆ, ಫಸ್ಟ್ ಡೇಟಾ ಏನು? ಆ್ಯಂಗಲ್ ಎ ಈಕ್ವಲ್ಸ್ ಆ್ಯಂಗಲ್ ಎಕ್ಸ್, ಒಂದೇ ಆ್ಯಂಗಲ್ ಈಕ್ವಲ್. ನೆಕ್ಸ್ಟು ಎ ಬಿ ಬೈ ಎಕ್ಸ್ ವೈ ಈಕ್ವಲ್ಸ್ ಎ ಸಿ ಬೈ ಎಕ್ಸ್ ಝೆಡ್. ಇಷ್ಟೇ. ಟೂ ಸೈಡ್ಸ್ ಆರ್ ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ರೇಷಿಯೋ ಇದೆ. ಟು ಪ್ರೂವ್ ಏನಂತ ಪ್ರೂವ್ ಮಾಡಬೇಕು? ಟ್ರಯಾಂಗಲ್ ಎ ಬಿ ಸಿ ಈಸ್ ಸಿಮಿಲರ್ ಟು ಟ್ರಯಾಂಗಲ್ ಎಕ್ಸ್ ವೈ ಝೆಡ್ ಅಂತ ಪ್ರೂವ್ ಮಾಡಬೇಕು. ನೆಕ್ಸ್ಟ್ ನೋಡಿ ಕನ್ಸ್ಟ್ರಕ್ಷನ್. ಟೇಕ್ ಅ ಪಾಯಿಂಟ್ ಪಿ ಆನ್ ಎಲ್ಲಿ? ಎಕ್ಸ್ ವೈ, ಕ್ಯೂ ಆನ್ ಎಕ್ಸ್ ಝೆಡ್ ಸಚ್ ದಾಟ್ ಎಕ್ಸ್ ಪಿ ಇಸ್ ಈಕ್ವಲ್ ಟು ಎ ಬಿ, ಎಕ್ಸ್ ಕ್ಯೂ ಇಸ್ ಈಕ್ವಲ್ ಟು ಎ ಸಿ, ಜಾಯಿನ್ ಪಿ ಕ್ಯೂ. ಕ್ಲಿಯರ್ ಆಯ್ತಾ? ಈಗ ನಾವೇನಕ್ಕೆ ಹೋಗ್ತಾ ಇದ್ದೀವಿ? ಪ್ರೂಫ್ಗೆ. ಯಾವ್ಯಾವ ಟ್ರಯಾಂಗಲ್ ಕನ್ಸಿಡರ್ ಮಾಡಬೇಕು? ಇವೆರಡು ಸ್ಮಾಲರ್ ಒನ್ ಇನ್ ಟ್ರಯಾಂಗಲ್ ಎ ಬಿ ಸಿ, ಟ್ರಯಾಂಗಲ್ ಎಕ್ಸ್ ಪಿ ಕ್ಯೂ. ಫಸ್ಟ್ ಏನು ತೊಗೊಳ್ತೀರಾ? ಫಸ್ಟು ಸೈಡ್ಸ್ ತೊಗೊಳ್ಬೋದಲ್ವಾ? ಯಾವುದು? ಈ ಕಡೆ ಎ ಬಿಗೆ ಯಾವ್ದು ಈಕ್ವಲ್ಲು? ಎಕ್ಸ್ ಪಿ ಕನ್ಸ್ಟ್ರಕ್ಷನ್. ಆ್ಯಂಗಲ್ ಎಗೆ ಯಾವ್ದು ಈಕ್ವಲ್? ಆ್ಯಂಗಲ್ ಎಕ್ಸ್ ಡೇಟಾ. ನೆಕ್ಸ್ಟು ಎ ಸಿಗೆ ಯಾವ್ದು ಈಕ್ವಲ್ಲು? ಎಕ್ಸ್ ಕ್ಯೂ ಕನ್ಸ್ಟ್ರಕ್ಷನ್ ಬೈ ಎಸ್ ಎ ಎಸ್ ಕಾಂಗ್ರಿಯನ್ಸ್. ದೀಸ್ ಟು ಟ್ರಯಾಂಗಲ್ಸ್ ಆರ್ ಕಾಂಗ್ರಿಯೆಂಟ್. ಕಾಂಗ್ರಿಯೆಂಟ್ ಆಯಿತು ಅಂದ್ರೆ ನಾನು ಏನಂತ ಬರಿಬೋದು? ಆ್ಯಂಗಲ್ ಬಿ ಈಕ್ವಲ್ಸ್ ಆ್ಯಂಗಲ್ ಪಿ. ಅದೇ ಥರ ಆ್ಯಂಗಲ್ ಸಿ ಈಕ್ವಲ್ಸ್ ಆ್ಯಂಗಲ್ ಕ್ಯೂ. ಯಾಕೆ? ಸಿ ಪಿ ಸಿ ಟಿ. ಕ್ಲಿಯರ್ ಆಯ್ತಲ್ವಾ? ಎಸ್. ಈಗ ನೋಡಿ ಇಲ್ಲಿ ಅಬ್ಸರ್ವ್ ಮಾಡ್ತಾ ಬಂದರೆ ಈಗ ಆ್ಯಂಗಲ್ ಬಿ ಈಕ್ವಲ್ಸ್ ಆ್ಯಂಗಲ್ ಪಿ ಅದಾಯಿತು. ಬಟ್ ನಮಗೆ ಇಲ್ಲಿ ಅಬ್ಸರ್ವ್ ಮಾಡೋದಾದರೆ ಕರೋಲರಿ ಆಫ್ ಬಿ ಪಿ ಟಿ ನಾವು ಇವಾಗ ಮತ್ತೆ ಡೇಟಾದಲ್ಲಿ ತೊಗೊಂಡಿದ್ದೀವಲ್ಲ, ಯಾವುದು? ಎ ಬಿ ಬೈ ಏನಂತ ತೊಗೊಂಡಿದ್ದೀವಿ? ಎಕ್ಸ್ ವೈ ತೊಗೊಂಡಿದ್ದೀವಿ. ಅದೇ ಥರ ಎ ಸಿ ಬೈ ಏನು ತೊಗೊಂಡಿದ್ದೀವಿ? ಎಕ್ಸ್ ಝೆಡ್ ತೊಗೊಂಡಿದ್ದೀವಿ. ಎ ಬಿ ಜಾಗದಲ್ಲಿ ಮತ್ತೆ ರೀಪ್ಲೇಸ್ ಮಾಡ್ತೀನಿ. ಯಾವುದನ್ನು? ಎಕ್ಸ್ ಪಿ ಅಂತ. ಎಕ್ಸ್ ಪಿ ಬೈ ಎಕ್ಸ್ ವೈ. ಎ ಸಿ ಜಾಗದಲ್ಲಿ ಎಕ್ಸ್ ಕ್ಯೂ ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಎಕ್ಸ್ ಝೆಡ್. ಈ ಕಂಪ್ಲೀಟ್ ಈ ಟ್ರಯಾಂಗಲ್ಗೆ ಬಂದ್ಬಿಡುತ್ತೆ ನೋಡಿ. ಎಕ್ಸ್ ಪಿ ಬೈ ಎಕ್ಸ್ ಝೆಡ್, ಎಕ್ಸ್ ಕ್ಯೂ ಬೈ ಎಕ್ಸ್ ಝೆಡ್. ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಡಿವೈಡ್ ಇನ್ ದ ಸೇಮ್ ರೇಷಿಯೋ ಆದರೆ ನಾವು ಇಲ್ಲಿ ಕಾನ್ವರ್ಸ್ ಆಫ್ ಥೇಲ್ಸ್ ಥಿಯರಮ್ ತೊಗೊಳ್ತೀವಿ. ಅವಾಗ ಈ ಲೈನು ಏನಾಗುತ್ತೆ? ಪ್ಯಾರಲಲ್ ಆಗುತ್ತೆ. ಪ್ಯಾರಲ್ ಆಯಿತು ಅಂತಂದರೆ ನಾವು ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಆಗಿ ತೊಗೊಳ್ಬೋದಲ್ವ? ಏನಂತ? ಆ್ಯಂಗಲ್ ಪಿ ಈಕ್ವಲ್ಸ್ ಆ್ಯಂಗಲ್ ವೈ. ಅದೇ ಥರ ಆ್ಯಂಗಲ್ ಕ್ಯೂ ಈಕ್ವಲ್ಸ್ ಆ್ಯಂಗಲ್ ಝೆಡ್ ಅಂತೇಳಿ. ಬಟ್ ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲೇನು ತೊಗೊಂಡಿದ್ದೀವಿ ಒಂದು ಕೇಸಲ್ಲಿ, ಇಲ್ಲಿ ಸೆಕೆಂಡ್ ಕೇಸಲ್ಲಿ. ಇಲ್ಲಿ ನೋಡಿ ಬಿ ಯಾವುದಕ್ಕೆ ಈಕ್ವಲ್ಲು? ಪಿ ಯಾವುದಕ್ಕೆ ಈಕ್ವಲ್ಲು? ವೈ. ನೋಡಿ ಇಲ್ಲಿ ಫಸ್ಟ್ ಏನು ಬರೆದಿದ್ದೀವಿ? ಆ್ಯಂಗಲ್ ಬಿ ಈಕ್ವಲ್ಸ್ ಆ್ಯಂಗಲ್ ಪಿ. ಇದು ಕಾಂಗ್ರಿಯೆಂಟಲ್ಲಿ ತೊಗೊಂಡಿರೋವಂಥದ್ದು. ಇಲ್ಲಿ ನಾವು ಥೇಲ್ಸ್ ಥಿಯರಮಲ್ಲಿ ಪ್ಯಾರಲಲ್ ಅಂತ ಪ್ರೂವ್, ಕಾನ್ವರ್ಸ್ ಆಫ್ ಥೇಲ್ಸ್ ಥಿಯರಮಲ್ಲಿ ಪ್ರೂವ್ ಮಾಡಿ ಆ್ಯಂಗಲ್ಸ್ನ ಈಕ್ವಲ್ ಮಾಡಿರೋವಂಥದ್ದು ನೋಡಿ. ಅವಾಗೇನಾಯಿತು? ಪಿ ಆದಾಗ ನಾನು ಡೈರೆಕ್ಟಾಗಿ ಇವೆರಡು ಈಕ್ವಲ್ ಮಾಡ್ಬೋದು. ಆ್ಯಂಗಲ್ ಬಿಗೆ ಯಾವ್ದು ಈಕ್ವಲ್ ಆಗಿರುತ್ತೆ? ಆ್ಯಂಗಲ್ ವೈ. ಕರೆಕ್ಟಾ? ನೆಕ್ಸ್ಟ್ ಅದೇ ಥರ ನೋಡಿ, ಇಲ್ಲಿ ನಾವೇನು ತೊಗೊಂಡಿದ್ದೀವಿ? ಸಿಗೆ ಯಾವ್ದು ಈಕ್ವಲ್ಲು? ಕ್ಯೂ. ಬಟ್ ಕ್ಯೂಗೆ ಯಾವ್ದು ಈಕ್ವಲ್ ಅಂತ ಹೇಳ್ತಾ ಇದ್ದೀನಿ? ಝೆಡ್. ಹಾಗಾದರೆ ಕ್ಯೂ ಹೋದರೆ ಸಿ ಯಾವುದಕ್ಕೆ ಈಕ್ವಲ್ಲು? ಝೆಡ್. ಬಟ್ ಸ್ಟಾರ್ಟಿಂಗಲ್ಲೇ ಎ ಯಾವುದಕ್ಕೆ ಈಕ್ವಲ್ ಅಂತ ಹೇಳ್ಬಿಟ್ಟೆ? ಎಕ್ಸ್. ನೋಡಿ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಈಕ್ವಲ್ ಆಗೋಯ್ತಾ? ಎಲ್ಲ ಆ್ಯಂಗಲ್ಸು ಕರೆಸ್ಪಾಂಡಿಂಗ್. ಈಗ ನಾವು ಪ್ರೀವಿಯಸ್ ಥಿಯರಮ್ ಎ ಸಿಮಿಲಾರಿಟಿ ಥಿಯರಮಲ್ಲಿ ಏನು ಹೇಳಿದ್ವಿ? ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಈಕ್ವಲ್ ಆದರೆ ನಾವು ಸೈಡ್ಸ್ ಡಿವೈಡ್ ಮಾಡ್ಕೋತೀವಿ, ಟ್ರಯಾಂಗಲ್ ಈಕ್ವಲ್ ಆಗುತ್ತೆ. ಬೈ ಎ ಸಿಮಿಲಾರಿಟಿ ನಾವೇನಂತ ಹೇಳ್ಬೋದು?
ದೇರ್ ಫೋರ್ ಟ್ರಯಾಂಗಲ್ ಎ ಬಿ ಸಿ ಈ ಸಿಮಿಲರ್ ಟು ಟ್ರಯಾಂಗಲ್ ಎಕ್ಸ್ ವೈ ಝೆಡ್ ಅಂತ ತಗೊಳ್ತೀವಿ. ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ಸೊ ಇದಿಷ್ಟು ಥಿಯರಮ್ ಬೇಸ್ಡ್ ಕೇಳುವಂಥದ್ದು. ಸಾಕು, ಎಸ್ 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 ಏನು ನನ್ನ ಪ್ರಕಾರ ಬೇಡ. ಈಗ ನೀವು ಮಾಡಬೇಕಾಗಿರೋದು ಬಿ ಪಿ ಟಿ, ಫಸ್ಟ್ ಬಿ ಪಿ ಟಿ ಕಲ್ತ್ಕೊಳ್ಳಿ. ಯಾಕಂದರೆ ಫಸ್ಟ್ ಪ್ರಿಫರೆನ್ಸ್ ಅದೇ ನನ್ನ ಪ್ರಕಾರ. ಬಿ ಪಿ ಟಿ ಕಲ್ತ್ಕೊಳ್ಳಿ, ಸೆಕೆಂಡು ಎ ಎ ಸಿಮಿಲಾರಿಟಿ ಕಲ್ತ್ಕೊಳ್ಳಿ, ಥರ್ಡು ಎಸ್ ಎ ಎಸ್ ಕಲ್ತ್ಕೊಳ್ಳಿ. ಕ್ಲಿಯರ್ ಆಯ್ತಲ್ವ? ಇಷ್ಟು ಈ 3 ಥಿಯರಮ್ನ ಪ್ರಾಕ್ಟೀಸ್ ಮಾಡಿದರೆ ಡೆಫಿನೆಟ್ಲಿ ನೀವು ಆರಾಮಾಗಿ ಯಾವ ಥಿಯರಮ್ ಈ 3ರಲ್ಲಿ ಯಾವುದೇ ಕೊಟ್ಟು ನೀವು ಮಾಡ್ಬೋದು. ಕೆಲವು ಎಸ್ 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 ಅಂತ ಕೇಳ್ತಾ ಇದ್ದೀರಾ. ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಡಿವೈಡೆಡ್ ಇನ್ ದ ಸೇಮ್ ರೇಷಿಯೋ ತೊಗೊಂಡು ನನ್ನ ಪ್ರಕಾರ ಕೇಳಲ್ಲ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಇದಿಷ್ಟು ಪ್ರಾಕ್ಟೀಸ್ ಮಾಡಿರಿ, ಬಟ್ ಟೈಮ್ ಇದ್ದರೆ ನೋಡ್ಕೊಳ್ಳಿ ಅಷ್ಟೇ, ಅದು ನೋಡ್ಕೊಳ್ಳಿ. ಬಟ್ ಫಸ್ಟು ಬಿ ಪಿ ಟಿ ಪ್ರಾಕ್ಟೀಸ್ ಮಾಡಿ, ಆಮೇಲೆ ಎ ಎ ಸಿಮಿಲಾರಿಟಿ ಮಾಡಿ, ಆಮೇಲೆ ಎಸ್ ಎ ಎಸ್ ಮಾಡಿ, ಸಾಕು. ಓಕೆ, ಇದಿಷ್ಟು ಥಿಯರಮ್ ಬೇಸ್ಡ್ ಕೇಳುವಂಥ ಕ್ವೆಶನ್ಸ್. ಹೋಪ್ ಎಲ್ರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಒಂದಷ್ಟು ಫಾರ್ಮುಲಾ ಡಿಸ್ಕಸ್ ಮಾಡ್ತೀನಿ, ಜೊತೆಗೆ ಆ ಫಾರ್ಮುಲಾ PDF ಕೂಡ ನಾನು ನಿಮಗೆ ಕೊಡ್ತೀನಿ. ಯಾಕಂದರೆ ಇವತ್ತು ನೀವು ಅದನ್ನೊಂಚೂರು ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ತೊಗೊಂಡ್ರೆ ನಾಳೆ ನೀವು ಎಕ್ಸಾಮ್ಗೆ ಹೋಗೋಕ್ಕೆ ಮುಂಚೆ ಆ ಶೀಟ್ನ ಒಂದ್ಸರಿ ರಿವೈಸ್ ಮಾಡ್ಬೋದು. ಓಕೆ, ಆ್ಯಕ್ಚುಲಿ ಅದರಲ್ಲಿ ರೆಡ್ಯೂಸ್ಡ್ ಚಾಪ್ಟರ್ಸ್ ಅಂದರೆ ಇದೆ, ಒಂದಷ್ಟು ಕಾನ್ಸೆಪ್ಟ್ಸ್ ಅಷ್ಟು ಇದೆ. ಇಲ್ಲಿ ತೊಂದರೆ ಇಲ್ಲ ನನ್ನ ಪ್ರಕಾರ, ಯಾಕಂದರೆ ಅದು ನೆಕ್ಸ್ಟ್ ಯಾವಾಗಲಾದರೂ ಬೇಕಾಗೋವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಆ ಫಾರ್ಮುಲಾನ ನಾನು ಡಿಸ್ಕಸ್ ಮಾಡ್ತೀನಿ, ಯಾವ್ಯಾವ ಲೆಸನಲ್ಲಿ ಯಾವ್ಯಾವ ಫಾರ್ಮುಲಾ ನೋಡ್ಕೊಳ್ಬೇಕು ಅಂಥೇಳಿ. ಓಕೆ, ಇದಿಷ್ಟು ಥಿಯರಮ್ ಬೇಸ್ಡ್. ಸೊ ನೆಕ್ಸ್ಟ್ ಸೆಷನಲ್ಲಿ ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು.